ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವಹೇಳನ ಪದ ಬಳಕೆ ಮಾಡಿದ್ದಕ್ಕೆ ಕೇಸರಿ ಪಡೆಯ ನಾಯಕರು ಕೆಂಡ ಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ತಂದೆಯ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದರು. ಇತ್ತ ದ್ವೇಷ ಭಾಷಣ ತಡೆ ಬಿಲ್ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರೇ ಅಪರಾಧಿ ಅಂತ ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ್ ಕೆಂಡಾಮಂಡಲರಾಗಿದ್ದಾರೆ. ಏನು ಹೇಳಿದ್ರು ಉಭಯ ನಾಯಕರು ಇಲ್ಲಿ ನೋಡಿ. ಏನು ನಾಡು ನುಡಿ ಅಂದರೆ ಚೋಟಿ ಮೂ ಬಡಿ ಬಾತ್ ಅಂತ, ಸಣ್ಣ ಬಾಯಿಯೊಳಗೆ ದೊಡ್ಡ ಮಾತು ಅಂತ. ಅದು ಬಹುಶಃ ಖರ್ಗೆ ಅವರಂಥವ್ರ ಸಲುವಾಗಿನೇ ಆ ನಾಡು ನುಡಿ ಅದ ಕಾಣಿಸ್ತದೆ. ಮಾತನಾಡ್ಬೇಕಾದ್ರೆ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಪ್ರಿಯಾಂಕಾಗೆ, ನಿಮ್ಮ ತಂದೆಯವರು 50 ವರ್ಷ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ. ಅವ್ರನ್ನ ನೋಡಿ ಕಲಿಬೇಕಾಗಿತ್ತು. ನಾನು ಈಗಾಗಲೇ ಕೆಲವು ಸಂದರ್ಭದಲ್ಲಿ ಹೇಳಿದ್ದೀನಿ, ಅದನ್ನು ಬಿಟ್ಟು ಸಣ್ಣ ಬಾಯಿಂದ ದೊಡ್ಡ ಮಾತಾಡೋದು ಶೋಭೆ ತರೋದಿಲ್ಲ. ಮತ್ತು ಇನ್ನೊಂದು, ಖರ್ಗೆ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಅವರ ತಂದೆಯವ್ರ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಇರದೇ ಹೋಗಿದ್ರೆ ಪ್ರಿಯಾಂಕಾ ಖರ್ಗೆನ ಯಾವೂರು ದಾಸಯ್ಯ ಅಂತ ಯಾರೂ ಕೇಳ್ತಿರ್ಲಿಲ್ಲ. ಅವ್ರ ತಂದೆಯವ್ರಿಗಾಗಿ ಅವ್ರಿಗೆ ಗೌರವ ಸಿಕ್ಕಿರ್ತಕ್ಕಂಥದ್ದನ್ನು ಅವ್ರ ತಂದೆ ಹೆಜ್ಜೆಯೊಳಗೆ ಅವ್ರ ಹೆಜ್ಜೆ ಆಗ್ತಕ್ಕಂಥದ್ದು ಸೂಕ್ತ. ಅದಕ್ಕಾಗಿ ಚಿಕ್ಕವರಾದರೂ ಅವರು ತಿದ್ದುಕೊಳ್ಬೇಕು. ಇಂಥ ತಪ್ಪುಗಳನ್ನ ಮಾಡಿದಾಗ, ಮಾತನಾಡಿದಾಗ ಕೂಡಲೇ ಬಾಯಿ ತಪ್ಪಿ ಮಾತಾಡಿದರೆ ಅದನ್ನು ಕ್ಷಮೆ ಯಾಚಿಸಿ ಸರಿಪಡಿಸ್ಕೊಳ್ಳುವಂಥದ್ದನ್ನು ಪ್ರವೃತ್ತಿಯನ್ನು ಕಲ್ಕೊಳ್ಬೇಕು. ನಿನ್ನೆ ನಾನು ನೋಡ್ತಾ ಇದ್ದೇನೆ, ಕೇಶವ್ ಪ್ರಸಾದ್ ಅವರು ಮಾತಾಡ್ತಾ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹೇಳಿದ ತಕ್ಷಣ ಈ ರೀತಿ ಪ್ರಿಯಾಂಕಾ ಖರ್ಗೆ ಅವರು ದೇಶದ ಗೃಹ ಸಚಿವರನ್ನ ಹೊರಗಡೆ ನಿಂತು ಬೀದಿಯಲ್ಲಿ ನಾಲಾಯಕ್ ಅಂತ ಕರೆದ್ರು. ಇದು ದ್ವೇಷ ಭಾಷಣ ಅಲ್ವಾ? ಇದು ಕಾಂಗ್ರೆಸ್ಗೆ ಕೇಳಿದ ಪ್ರಶ್ನೆಗೆ ಹೌದು, ನಾನು ಈಗಲೂ ಅದನ್ನೇ ಹೇಳ್ತೇನೆ ಅಂತೇಳಿ ಎದ್ದು ನಿಂತು ಸದನದಲ್ಲೂ ಕೂಡ ಅದೇ ಮಾತಾಡ್ತಾರ ಅಂತಂತಂದ್ರೆ ಏನಿದ್ರ ಅರ್ಥ? ದ್ವೇಷ ಭಾಷಣದ ಬಿಲ್ಲಿನ ಪರ ವಿರೋಧ ಚರ್ಚೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನೀವೇ ತಂದ